ಅತ್ತಿಗೆ ಮೇಯೊಳಗಿನ ಬ್ಯಾಣಿಕಿತ್ತ ಮನಸ್ಸಿನಾಗಿನ ರೋಗನ ದೊಡ್ಡದಾಗೈತಿ. ಏನಾಗೈತಿ ಅನ್ನೋದು ಬಾಯಿ ಬಿಚ್ಚಿ ಹೇಳಿದರೆ ಏನಾರೇ ಪ್ರಯೋಜನ ಮಾಡಕ್ಕೆ ಬರ್ತೈತಿ. ಆದರೆ ನಾವು ಎಷ್ಟು ಚುಚ್ಚಿ ಪ್ರಯೋಜನ ಇಲ್ಲ. ಏನು ಮಾಡೋದು ಡಾಕ್ಟ್ರೇ? ಹೇಗಾದರೂ ಮಾಡಿ ನಮ್ಮ ಅತ್ತೆನ ಹುಷಾರು ಮಾಡಿ. ಯಾಕೆಂದರೆ ಮೊದಲೇ ನಮ್ಮ ಮನೆ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ನಮ್ಮ ಅತ್ತೆಗೇನಾದರೂ ಆದರೆ ನನಗೆ ಯಾರು ತಾನೆ ತಿಕ್ಕು? ಡಾಕ್ಟ್ರ್, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ಮೊದಲು ನಮ್ಮ ಅತ್ತೆನ ಹುಷಾರು ಮಾಡಿ. ನೋಡು ತಂಗಿ, ಹೇಳಕ್ಕೆ ಹೋಗಬೇಡ. ನಿಮ್ಮ ಮನೆ ಪರಿಸ್ಥಿತಿ ನನಗೆಲ್ಲ ಚೆನ್ನಾಗಿ ಅರ್ಥೈತಿ. ಏನು ಮಾಡೋದು ವಾಯ್ ಅಂಥ ಮಂಟ ನಿಮ್ಮದು. ಏನು ಮಾತಾಡಿ ಪ್ರಯೋಜನ ಇಲ್ಲ. ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಚಲೋ ಇದ್ದ ಮನುಷ್ಯರ ಮಂಜ ಆಗ್ಲಾಕತ್ಯಾರ ಅಂದ ಮೇಲೆ ಏನು ಮಾಡೋದು? ಹೋಗಲಿ ಬಿಡು ತಂಗಿ. ನಿಮ್ಮ ಮನೆಯೊಳಗೆ ನಿಮ್ಮ ಅತ್ತಿ ಅತಿ ಹೆಚ್ಚು ಪ್ರೀತಿಸುವುದು ಯಾರನ್ನ? ಡಾಕ್ಟರ್, ಅಮ್ಮನ ಮೈಯಲ್ಲಿ ಹುಷಾರಿಲ್ವಾ? ಏನಾಗಿದೆ ಅಂತ ನೋಡಿದ್ದೀರಾ? ಅವಿನಾಶ, ಹೋಗಿ ನೋಡು, ಗೊತ್ತಕ್ಕತ್ತಿ ನಿನಗ. ನಿನ್ನ ತಾಯಿ ಸಾಯ್ಲಕ್ಕಾಗ್ಯಾಳು. ಯಾರಿಲ್ಲಿ ಹೇಗಾಗಿರುವಮ್ಮ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿದ್ದೀನಪ್ಪ. ಆದರೆ ನಂದೊಂದು ಕೊನೆ ಆಸೆ ಈಡೇರಿಸ್ಕೊಡ್ತೀನಪ್ಪ. ಏನಮ್ಮ ಅದು? ಅವಿನಾಶ, ನನಗೆ ಇನ್ನು ಮೇಲೆ ಈ ಭೂಮಿ ಋಣ ಮುಗಿದು ಹೋಯ್ತಪ್ಪ. ಅಮ್ಮ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಕಂದ. ನನ್ನ ಜೀವ, ನನ್ನ ಆತ್ಮ ಆ ಪರಮಾತ್ಮಲ್ಲಿ ಸೇರ್ಬೇಕು ಅಂತ ಚಟಪಡಿಸ್ತಾ ಇದ್ದಿ. ಅಮ್ಮ ಅಮ್ಮ, ಹಾಗೆಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾ ನೋವಾಗುತ್ತೆ. ಅಮ್ಮ, ನಿನಗೆ ಏನೂ ಆಗುದಿಲ್ಲಮ್ಮ, ಏನೂ ಆಗುದಿಲ್ಲ. ಆಗಬಾರ್ದೆಲ್ಲ ಈ ಮನೆಯಲ್ಲಿ ಆಗಿ ಹೋಗಿರ್ಬೇಕಾದ್ರೆ ಆಗಬೇಕಾಗದ್ದು ಯಾಕಪ್ಪ ಆಗೋದಿಲ್ಲ? ಅದು ಹಾಗೆ ಆಗುತ್ತೆ. ಆದ್ರೆ ನೀನು ಮಾತ್ರ ನಂದೊಂದು ಆಸೆ ಈಡೇರಿಸ್ಕೊಡ್ತೀಯ ಕಂದ. ಏನು ಹೇಳಮ್ಮ? ನಾಳೆ ಈ ನಿನ್ನ ತಾಯಿ ಉಸಿರು ನಿಂತ ಮೇಲೆ ನನ್ನ ಶವಕ್ಕೆ ನಿನ್ನ ಕೈಯಾರೆ ಕೊಳ್ಳೆ ಇಡ್ತೀರಮ್ಮ. ನನ್ನ ಆಣೆ ಮಾಡಿ ಹೇಳು ಕಂದ, ನನ್ನ ಆಣೆ ಮಾಡಿ ಹೇಳು. ಅಮ್ಮ, ನಡೆಸ್ಕೊಡ್ತೀನಮ್ಮ. ಆದರೆ ಅಮ್ಮ, ಅದು ಆದ್ರೆ ಏನಾಯ್ತಪ್ಪ? ಅಮ್ಮ, ನಾನೀಗ ಒಂದು ತುಂಬಾ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಮ್ಮ. ಏನಪ್ಪ ಅದು? ಅದಕ್ಕಾಗಿ ಒಂದು 50,000 ಹಣ ಬೇಕಾಗಿತ್ತು. ಇಲ್ಲ ಅಂದ್ರೆ ನನಗೆ ತುಂಬಾನೇ ತೊಂದರೆ ಇದೆ ಅಮ್ಮ. 50,000 ಹಣ? ತೊಳೆದು ಮುತ್ತಾಗಿರೋ ಈ ಮನೆಯಲ್ಲಿ ತುತ್ತಿಗೆ ಗತಿ ಇಲ್ಲದಿರ್ಬೇಕಾದ್ರೆ 50,000 ಹಣ ನಾನು ಎಲ್ಲಿಂದ ಅಂತ ಕೊಡ್ಲಪ್ಪ? ಅಮ್ಮ, ಮನೆಯಲ್ಲಿ ಹಣ ಇಲ್ಲ ಅಂತಾನೆ ಅಮ್ಮ. ಈ ಮನೇನ 50,000 ಹಣಕ್ಕೆ ಆಧಾರವಾಗಿ ಬರೆದು ಕೊಟ್ಟಿದ್ದೇನೆ. ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ. ನೀನು ತಿಳ್ಕೊಂಡಿದ್ದೀನಿ ಕಣೋ. ನೀನು ಕೇಳಿದ್ರೆ ನಾನು ಸಹಿ ಮಾಡೋದಿಲ್ಲ ಅಂತ ಹೇಳ್ತೀರಾ? ಆದರೆ ವಿನಾಶ, ನನ್ನ ಸೊಸೆನ ಮಾತ್ರ ಬೀದಿ ಪಾಲ್ ಮಾಡಬೇಕಪ್ಪ. ಇಲ್ಲ, ಮಾತಾಡಿ ಆರೋಗ್ಯಕ್ಕೆ ತೊಂದರೆ ಮಾಡ್ಕೋಬೇಡ. ನೀನು ಮನೆಗೆ ರೆಸ್ಟ್ ಮಾಡು ಅಂತ ಹೇಳಿ ಅಮ್ಮನನ್ನು ಡಾಕ್ಟರ್, ಅಮ್ಮನಿಗೆ ಏನಾಗಿದೆ ಅಂತ ನೋಡಿದ್ದೀರಾ? ಅವಿನಾಶ, ಆಕೆಗೆ ನೋಡ್ಲಕ್ಕೇನು ಸೆಟ್ ಆಗಿದೆ. ನಿನ್ನಂತ ಕುಲಪುತ್ರ ಹುಟ್ಟಿ ಮಾಡಬಾರ್ದಂತ ಗಣಂದರ ಕೆಲಸ ಮಾಡಿ ಮನೆ ಬಿಟ್ಟು ಹೋದಕ್ಕ ಮಂದಿ ಹೆಂಗ ಮಾರಿ ತೋರಿಸುತ್ತೇನೆ. ಮನಸ್ಸಿನೊಳಗೆ ಮರಿಗೆ ಕೊನೆಗೆ ಸೊನ್ನೆಗಳು ನಿನ್ನ ತಾಯಿ.
ಅವಿನಾಶ, ನೀನು ಚೆನ್ನಾಗಿ ಮನೆ ಒಳಗಿದ್ದಾಗ ನಾಲ್ಕೊಪ್ಪ ತಕ್ಕಿನ ನೋಡ್ಕೊಂಡು ಇದ ನಿನ್ನ ಕೆಟ್ಟ ಚಾಣಿನ ಮುಂದುವರಿಸಿದಿ ಅಂದ್ರೆ ನಿನ್ನ ತಾಯಿ ಇಂದ ಅಂದ್ರೆ ಇಂದ, ನಾಳೆ ಅಂದ್ರೆ ನಾಳೆ ಕೊಟ್ಟು ಕತ್ತಾಳಪ್ಪ ನಿನ್ನ ತಾಯಿ. ಅವಿನಾಶ್ ಅವ್ರ ಮನೆ ಇದೆ ಏನ್ರಿ? ಹೌದು, ಯಾಕೆ? ಆಶಾವಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟ್ ಬರ್ಬೇಕಂತೆ. ಈಗಲೇ ಬಂದ್ಬಿಟ್ಟೆ. ನಿಂದ್ರು ಎಲ್ಲಿ ಹೊಂಟಿ? ಹಾಸ್ಪಿಟ್ಲಿಗೆ. ಯಾಕೆ? ಕಾರ್ ಆಕ್ಸಿಡೆಂಟ್ ಆಗ್ತದೆ. ಯಾರಿಗೆ? ನನ್ನ ಆಚಾರಿಗೆ. ಆಕೆ ನಿನಗೇನಾಗಬೇಕು? ಅದನ್ನೆಲ್ಲ ಕೇಳಬೇಡಿ. ಯಾಕೆ? ನಾಚಿಕೆ ಬರ್ತಕ್ಕೆ ಡಾಕ್ಟರ್. ಯಾಕ? ಸಿಟ್ಟು ಬರ್ತನೋ ವಿನಾಶ. ಕೈ ಹಿಡಿದ ಹೆಂಡತಿ ಮನೆಯೊಳಗ ಕಣ್ಣೀರಿನೊಳಗ ಕೈ ತೊಳಿಲಾಕ. ಇನ್ನು ಜನ್ಮ ಕೊಟ್ಟ ತಾಯಿ ಸಾವಿನ ಹಾಸಿಗೆ ಒಳಗೆ ಬಿದ್ದು ಒದ್ದಾಡಕ್ಕೆ. ಇದನ್ನೆಲ್ಲ ಕಣ್ಣಾರ್ಲೆ ನೋಡಿ ನೋಡಿ ಯಾವುದೋ ಒಂದು ಸಂಬಂಧ ಇರಲಾರ್ದ ಹೆಣ್ಣಿನ ಮೋಹಕ್ಕ ನಾಯಿಗತ್ತೆ ಸೋಲಿಸೋರ್ಸ್ಕೊತ ಕಣ್ಣ ಚೊಂಟಿಯಲ್ಲೋ ನಿನ್ನ ಮನಸ್ಸಲ್ಲಿ ಹೆಂಗ ಬರ್ತೈತಿ ವಿನಾಶ? ಅವಳು ನನ್ನ ಹೃದಯದ ಜ್ಯೋತಿ. ಆ ಜ್ಯೋತಿ ನಂದಬಾರದು, ಅದು ನಂದಾದೀಪವಾಗಿ ಬೆಳಗಬೇಕು. ಏನು ನಂದಾದೀಪ ಆಗಲಿ ಅಂತೇಳಿ ಮಂದಿ ಮನೆಯಾಗಿನ ದೀಪ ಬೆಳಗಸಾಕ ಹೋಗ್ಬೇಡ. ಮಣಿಗೆ ಬೆಳಕಾಗಲಿ ಅಂತೇಳಿ ನಿನ್ನ ಬಾಳಿನ ದಾರಿಗೆ ಬೆಳಕ ನೀಡಿದ ಹಣದ ಒಂದು ದೀಪ ಹೊಟ್ಟಕ್ಕೆ ಮೊದಲಾಕಿನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡು. ಡಾಕ್ಟರ್, ಉಳಿಸಿಕೊಳ್ಳಲು ಅದರಲ್ಲಿ ಏನು ಉಳಿದಿಲ್ಲ. ದೇಹವೆಂಬ ಪಣತೆ ಸೀಳಿದೆ, ಆಯುಷ್ಯವೆಂಬ ಎಣ್ಣೆ ತೀರಿದೆ, ಜೀವವೆಂಬ ಒಳಗೆ ಬರಿದಾದ ಮತ್ತಿಗೆ ಮರಣದ ಉರಿ ಹತ್ತಿ ತಗದಗಿಸಿ ಉರಿದು ಸದ್ಯದಲ್ಲಿ ಯಾರು ಹೋಗುವ ದೀಪವಿದೆ. ಅದನ್ನು ಮತ್ತೆ ಹಚ್ಚಲು ಹೋದರೆ ಅದು ನಮ್ಮ ಮೂರ್ಖತನವೇ ಸರಿ. ಅಜ್ಞಾನನು ಅಡಕೋತ್ನಾಗಿ ಸಿಕ್ಕಿ ಮಗಳ ಕತ್ತರಿಸಿ ಅಡ್ಡ ಹೋಳ ಆದ್ಮ್ಯಾಲ ವಾದದ ನಿಂತು ಹೊಯ್ಕೊಂಡ್ರು ಹಳ್ಳಿ ಬರುವುದಿಲ್ಲ. ನೋಡಿ ವಿಚಾರ ಮಾಡು. ಈ ಪ್ರಪಂಚದೊಳಗೆ ಹೆಂಡ್ರು ಸಿಗಬಹುದು, ಮಕ್ಕಳು ಸಿಗಬಹುದು, ಸೂಳ್ಯಾರು ಸಿಗಬಹುದು, ಗೆಳೆಯರು ಸಿಗಬಹುದು, ಬೆಳ್ಳಿ ಬಂಗಾರ ನೀವು ಹೇಳಿದ ಐಶ್ವರ್ಯ ಸಿಗಬಹುದು. ಆದ್ರ ಜನ್ಮ ಕೊಟ್ಟ ತಾಯಿ ತಂದಿನ ಕಳ್ಕೊಂಡ್ರ ನೀ ಗದಾನಿತ್ತ ಗಂಟಿ ಮಾಡ್ತಿದ್ರು ಬರುದಿಲ್ಲ ವಿನಾಶ. ಕಳೆದುಕೊಂಡರೆ ಸಿಗಲಾರರು ನಿಜ, ಆದರೆ ಹೆತ್ತವರಿಗಾಗಿ ಸತ್ತವರುಂಟೇ ಪ್ರಪಂಚದಲ್ಲಿ. ಸಾಯುವವರ ಜೊತೆಗೆ ನನಗೆ ಸಾವು ಬೇಕಾಗಿಲ್ಲ. ನನ್ನ ಬದುಕಿನ ಹಾದಿಗೆ ಸುಖದ ಸೋಪಾನ ಕಟ್ಟಿದ ಆ ನನ್ನ ಪ್ರೇಮ ದೇವತೆಯನ್ನು ನಾನು ಉಳಿಸಿಕೊಳ್ಳಬೇಕು. ನಾನು ಹೋಗ್ಲೇಬೇಕು. ನನಗೆ ತಿಳಿದಷ್ಟು ನಾ ಹೇಳಿದ ವಿನೇಶ, ಇನ್ನು ಮೇಲೆ ನಿನ್ನ ಮರ್ಜಿಯಪ್ಪ. ಇಲ್ಲ, ನನಗೆ ಸುಖ ಶಾಂತಿ ನೀಡಿದ ನನ್ನ ಪ್ರೇಮ ದೇವತೆಯನ್ನು ನಾನು ಉಳಿಸಿಕೊಳ್ಬೇಕು. ನನ್ನನ್ನು ತಡಿಬೇಡ. ಇಂಥ ಪರಿಸ್ಥಿತಿಯಲ್ಲೂ ನನ್ನನ್ನ ಅತ್ಯನ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ. ಇಂಥ ಸಮಯದಲ್ಲೂ ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಮನಸ್ಸಾದ್ರೆ ಇದೆಯಾ? ಇಲ್ಲ, ನನ್ನ ಬದುಕಿಗೆ ಸುಖ ಸಂತೋಷ ನೀಡಿದ ಆ ನನ್ನ ದೇವತೆಯನ್ನು ನಾನು ಉಳಿಸ್ಕೊಳ್ಬೇಕು. ನನ್ನನ್ನು ತಡಿಬೇಡ. ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು. ಕಣ್ಣ ಮುಚ್ಚೆ
ನಿನ್ನ ಗಂಡನ ಮನಸ್ಸನ್ನೋದು ಹನುಮಂತರು ಗುಡಿ ಮುಂದಿನ ಬೋರ್ವೆಲ್ ಆಗೈತಿ. ಎಷ್ಟು ನೀರು ತಿರುಗಿದ್ರೂ ಪ್ರಯೋಜನ ಇಲ್ಲ. ಕಾಲಚಕ್ರ ಅನ್ನೋದು ತಿರುಗುತ್ತಿರ್ತತಿ, ಅದು ಒಂದ ಕಡೆ ನಿಂದಿರ್ಲಾಕ ಸಾಧ್ಯ ಇಲ್ಲ. ಇಂದಿಲ್ಲ ನಾಳೆ ಒಳ್ಳೆ ದಿನ ಬಂದೇ ಬರ್ತೈತಿ. ಗುಳಿಗೆ ದೀಕ್ಷೆನ ಬರೆದು ಕೊಡ್ತೇನೆ, ತಂದು ಹಾಕುವ ಭಗವಂತ ಮುಂದೊಂದು ದಾರಿ ತೋರಿಸೇ ತೋರಿಸ್ತಾನೆ.